ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ನಾನು ಸಂತೋಷ್ ಭಾಸ್ಕರ್ ಅಂತೇಳಿ ಜೈ ಭೀಮ ಸೇನಾ ಸಂಘಟನೆ ರಾಜ್ಯ ಸಂಚಾಲಕ ಮಾತಾಡೋದು. ಇವತ್ತು ಒಳ ಮೀಸಲಾತಿ ಅನ್ಯಾಯವನ್ನು ಖಂಡಿಸಿ ನಾವು ಬೃಹತ್ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಏನೋ 25ನೇ ತಾರೀಕು ಇದೇ ತಿಂಗಳು. ಯಾಕೆ ಹೊರಡ ಹಮ್ಮಿಕೊಂಡಿದ್ದೀವಿ? ಒಳ ಮೀಸಲಾತಿ ಸಲಿಂದ. ಹೌದಾ? ದಲಿತರಿಗೆ ಕೆಡಿಸುವಂಥ ಕೆಲಸ ಮಾಡೋರು ಯಾರು? RSS ದವರು ಯಾರೇ ಆಗಲಿ. ಇವತ್ತು ಮಾದಿಗ ಸಮಾಜದವರು ಹೋರಾಟ ಮಾಡಿದರು, ದಲಿತರು ಬಲಗೈ ಸಮಾಜದವರು ಹೋರಾಟ ಮಾಡಿದ್ರು. ನಮಗದು ಬೇಕಾಗಿಲ್ಲ. ನಾವು ಬಲಗೈ ಎಡಗೈ ಇದ್ದಂಗೆ ನಾವು ಯಾವಾಗಲೂ ಒಂದೇ ಇರ್ತೀವಿ. ನಮ್ಮ ಸಮಾಜದವರು ಇವರು ತಿಳ್ಕೊಂಡಿರ್ಬೇಕು. ಇವರಿಗೆ ಸ್ವಲ್ಪ ಸಮಸ್ಯೆ ತಂದು ಕೋಮಗಲಭೆ ಎಬ್ಬಿಸ್ಕೊಂಡು ಹಿಂಗೆ ಮಾಡಬೇಕು ಅನ್ನೋದು. ನಾವು ಅದು ವಿಷಯದಾಗ ನಾವಿಲ್ಲ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ರಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ ನೋಡ್ರಿ. ಒಳ ಮೀಸಲಾತಿ ಕಾನೂನು ಬಾಹಿರ. ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆನಾ? ಕ್ವಶನ್ ಮಾಡ್ತೀನಿ. ಸರ್ಕಾರಕ್ಕೂ ಕ್ವಶನ್ ಮಾಡ್ತೀನಿ. ಏನು ಅನ್ಯಾಯ ಆಗಿದೆ ನಿಮಗೆ? ಅನ್ಯಾಯ ಇದು ಕರೆಕ್ಟ್ ಹೇಳ್ರಿ. ನಾನು ಹಕ್ಕೊತ್ತಾಯಗಳು ಬರ್ತೀನಿ. ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳಿಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಒಳ ಮೀಸಲಾತಿ ವರದಿಯ ಸಮಸ್ಯೆಯು ಸಂಪೂರ್ಣವಾಗಿ ಬಗೆಹರುವ ತನಕ ಪ್ರಸ್ತುತ ಶೈಕ್ಷಣಿಕ ವಲಯ ಮತ್ತು ಉದ್ಯೋಗಕ್ಕೆ ಅನ್ವಯಿಸುತ್ತಿರುವ ಒಳ ಮೀಸಲಾತಿಯ ಕಾರ್ಯಚಟುವಟಿಕೆ ಶೀಘ್ರವೇ ತಡೆಯದೆ ನೀಡುವುದು. ಎರಡನೇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸ ಜಾತಿ ಪ್ರಮಾಣ ಪತ್ರ ವಿತರಿಸುವುದನ್ನು ತುರ್ತಾಗಿ ನಿಲ್ಲಿಸುವುದು ಮತ್ತು ಹಳೆಯ ಜಾತಿ ಪ್ರಮಾಣ ಪತ್ರವನ್ನೇ ಮುಂದುವರಿಸುವುದು. ಹೌದಾ? 4ನೇದು ಹೇಳ್ತೀನಿ. ಈಗೊಂದು 3ನೇದ ಒಳ ಮೀಸಲಾತಿಗೆ ಅನುಸರಿಸುವ ರೋಸ್ಟರ್ ಬಿಂದುವನ್ನು ಪರಿಷ್ಕರಿಸಬೇಕು. ರೋಸ್ಟರ್ ಬಿಂದುನು. ಹೌದಾ? ಆಮೇಲೆ ಈ ಗೊಂದಲ ಪರಿಹಾರ ತನಕ ಹಳೆ ಮೀಸಲಾತಿನೇ ಅನ್ವಯಿಸಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ರಲ್ಲ. ಈಗ ABC ಅಂತ ನೀವು ಮಾಡ್ರಿ. ಇದು ಈಗ ಸದ್ಯಕ್ಕೆ ಬಂದಿದೆ ರೂಲ್ಸ್. ಏನು ಮೊದಲಿನ ಇತ್ತು? ಇಲ್ಲ ಸರ್. ಈಗ ಸದ್ಯ ಈಗ 1 ವರ್ಷ ಆಯ್ತು, 2 ವರ್ಷ ಆಯ್ತು. ನಾಗಮೋಹನ್ ದಾಸ್ ಅವರು ವರದಿ ಆದ್ಮೇಲೆ ಇವರು ABC ಅಂತೇಳಿ ಮಾಡಿದ್ರು. A ಅಂದ್ರ ಮಾದಿಗ ಜನಾಂಗ ಎಡಗೈ, B ಅಂದ್ರೆ ಬಲಗೈ, C ಅಂದ್ರೆ ನಮ್ಮ ಸಮಾಜದವ್ರು ಎಲ್ಲರೂ ಒಂದೇ. ಹೌದಾ? ಅದು ಬಂದ ಮೇಲೆ ಇವರು ನಮ್ಮ ಸಮಾಜಕ್ಕೆ ಏನ್ ಮಾಡಿದ್ರಂದ್ರ ಈ ಜಗಳ ಹಚ್ಚುವಂತ ಕೆಲಸ ಮಾಡತ್ತೆ. ಹೌದಾ? ಈಗ ಬಂಜಾರ 101 ಸಮಾಜ ಅದ ನಮ್ಗೆ ಟೋಟಲಿ. ಹೌದಾ? ಈಗ ಬಂಜಾರ ಸಮಾಜದವ್ರಿಗೂ ಅನ್ಯಾಯ ಆದಂಗೆ. ಹೌದಾ? ಅವರು ಹೊರಡಕ್ಕೆ ತಯಾರಾಗ್ಯಾರ. ಈಗ ಆಲ್ರೆಡಿ ನಾನು ಫೇಸ್ಬುಕ್ ನಲ್ಲಿ ನೋಡಿದ್ದೀನಿ. ಈಗ ಮುಂದಿನ ನಿಮ್ಮ ರೂಪರೇಷ ಸರ್, ನಾವು 25ನೇ ತಾರೀಕಿಗೆ ಹೊರಡಕ್ಕೆ ಬಂದಿದ್ದೀವಿ. ಆಲ್ರೆಡಿ ನಮ್ಮೆಲ್ಲ ಕಾರ್ಯಕರ್ತರು 5 ರಿಂದ 6 ಲಕ್ಷ ರೂಪಾಯಿ 6 ಲಕ್ಷ ಜನರು ಕೊಡ್ತೀವಿ. 6 ಲಕ್ಷ ಜನರು ಕೊಡ್ತೀವಿ. 5 ರಿಂದ 6 ಲಕ್ಷ ಜನರು ಕೊಡುವಂಥ ವ್ಯವಸ್ಥೆ ಮಾಡೀವಿ ನಾವು. ನೋಡ್ರಿ, ಸರ್ಕಾರಕ್ಕೆ 27ನೇ ತಾರೀಕಿಗೆ ಅಧಿವೇಶನ ಮುಗಿತೈತೆ. ಅದ್ರ ಒಳಗಡೆ ಸರ್ಕಾರ ಏನು ಇದು ವಿಚಾರ ಮಾಡ್ತಾರ ಅದ್ರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಯಾವ ರೀತಿ ತಯಾರಾಗಿದೆ? ನೀವು ಹೋಗ್ಬೇಕಂತ ಯಾವ ರೀತಿ ತಯಾರಾಗಿದೆ ಸರ್? ಈಗ ಬಸ್ ವ್ಯವಸ್ಥೆ ಇದೆ ರೀ. ಬಸ್ಸು ಮತ್ತೆ ರೈಲ್ವೆ ಮುಖಾಂತರ ಬರ್ತಾರ. ಕೆಲವೊಂದು ಜನರು ನಡ್ಕೋತ ಬರುವಂತ ಜನರು ಹೋದಾರ, ಸ್ವಾಭಿಮಾನಿಗಳು. ಯಾರು ಇಲ್ಲಿ ಬಿಜಾಪುರದಿಂದ ಮುಖಂಡರು ವಹಿಸಿದ್ರು ಸರ್? ಎಲ್ಲ ಸಮಾಜದವರು. ಆಮೇಲೆ ನಮ್ಮ ಬಲಗೈ ಒಕ್ಕೂಟದಾಗ ಎಲ್ಲ ದಲಿತ ಸಂಘಟನೆಗಳು ಎಲ್ಲರೂ ಮುಖಂಡರು ಅವ್ರಿಗೆ ನೇತೃತ್ವ ವಹಿಸ್ಯಾರ. ಇವತ್ತು ಜಮೀನ್ ಸಂಘಟನೆ ರಾಜ್ಯ ಸಂಚಾಲಕ ನಾನು ಸಂತೋಷ್ ಭಾಸ್ಕರ್. ನನ್ನ ಸಂಘಟನೆ ಎಲ್ಲ ತಾಲೂಕುಗಳಿಗೆ ಐತಿ. ಎಲ್ಲ ತಾಲೂಕು ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಬಿಜಾಪುರದಿಂದ ಎಷ್ಟು ಜನ ಹೋಗ್ಬೋದು ಸರ್? ನಾವು ಏನಿಲ್ಲಂದ್ರೂ ಒಂದು 150-200 ಜನರು ನಾವು ಹೋಗ್ಬೋದು. ಇವರು ನಮ್ಮಲ್ಲಿ ಒಂದು 200 ಒಟ್ಟು 350. ಎಲ್ಲ ನೋಡ್ರಿ, ನಮ್ಮ ಕಡೆ ಒಂದು ಬಿಜಾಪುರ ಜಿಲ್ಲೆಯಿಂದ 350 ಜನ ಪ್ರಯಾಣ ಮಾಡ್ತೀರಿ. 24ನೇ ತಾರೀಕು ಪ್ರಯಾಣ ಮಾಡ್ತೀರಿ. ಅಲ್ಲಿ ಬೆಳಗ್ಗೆ ನೀವು ಫ್ರೀಡಂ ಪಾರ್ಕ್ದಲ್ಲಿ ನಿಮ್ಮ ಏನದ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಮುಂದೆ ನೀವು ಇದು ಮಾಡ್ತೀರಿ. ಓಕೆ, ಥ್ಯಾಂಕ್ ಯು. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಇಂಥ ಒಳ ಮೀಸಲಾತಿಯನ್ನು ABC ಕ್ಯಾಟಗರೈಸೇಷನ್ ಮಾಡಿರುವಂಥ ABC ಕ್ಯಾಟಗರೈಸೇಷನ್ ಮಾಡಿರುವಂಥ ನಿಯಮವನ್ನು ಅದನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿ ಇಂದು ವಿಜಯಪುರದಲ್ಲಿ ಪತ್ರಿಕಾಗೋಷ್ಠಿ ಮಾಡುತ್ತಿದ್ದೇವೆ. ಬಂಧುಗಳೇ, ನಮ್ಮ ಬಲಗೈ ಸಮಾಜದ ಒತ್ತಾಯ ಏನೆಂದರೆ ABC ಕ್ಯಾಟಗರೈಸೇಷನ್ ಅನ್ನು ಸರಿಪಡಿಸಬೇಕು. ಅದನ್ನು ಸರಿಪಡಿಸದೆ ಹೋದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಂತ ಒತ್ತಾಯ
ಆದ ಎಲ್ಲ ಕಾರ್ಯಕರ್ತರಿಂದ ಆದ ಕಾರಣ ಇದೇ ದಿನಾಂಕ 25/3/2026ರಂದು ವಿಜಯಪುರದಿಂದ ಎಲ್ಲ ಸಾವಿರಾರು ಕಾರ್ಯಕರ್ತರು ಕರೆದುಕೊಂಡು ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹಾಗೂ ನಮ್ಮ ದಲಿತ ನಾಯಕರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕದಲ್ಲಿ ಇದೇ ದಿನಾಂಕ 25/3/2026ರಂದು ದೊಡ್ಡ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ನಮ್ಮ ಜಿಲ್ಲೆಯಿಂದ ಎಲ್ಲ ಕಾರ್ಯಕರ್ತರ ಕರೆದುಕೊಂಡು ಹೋಗುತ್ತೇವೆ ಎಂದು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ಮನವಿ ಮಾಡುತ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಗಾಡಿಗಳು ಮತ್ತು ರೈಲ್ವೆ ಮುಖಾಂತರ ಮತ್ತು ಈ ಪ್ರೈವೇಟ್ ಬಸ್ ಮುಖಾಂತರ ಎಲ್ಲರೂ ಸಹಸ್ರಾರು ಜನಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಆದ ಕಾರಣ ಎಲ್ಲ ನಮ್ಮ ಜೈಭೀಮ್ ಬಂಧುಗಳಿಗೆ ಕೇಳಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ದೊಡ್ಡ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿ ಕೊಡಬೇಕಂತ ನಾವು ಮನವಿ ಮಾಡಿ ಮತ್ತು ಎಲ್ಲ ಈ ನಮ್ಮ ಜಿಲ್ಲೆ ಮತ್ತು ಭೀಮಸೇನಾ ರಾಜ್ಯ ಕಾರ್ಯದರ್ಶಿಯವರು ಮತ್ತು ನಮ್ಮ ಅಜಯ್ ಅಣ್ಣವರು, ವಿಜಯ್ ಅಣ್ಣವರು ಹಾಗೂ ನಮ್ಮ ಭಾಸ್ಕರ್ ಅಣ್ಣವರು ಎಲ್ಲರೂ ಈ ವಿಜಯಪುರದಿಂದ ಹೋಗ್ತಿದ್ದೇವೆ. 24 ತಾರೀಕಿನ ನಂತರ ಇಲ್ಲಿಂದ ಎಲ್ಲ ಕಾರ್ಯಕರ್ತರು ಕರ್ಕೊಂಡು ನಾವು ಬೆಂಗಳೂರು ಪ್ರಯಾಣ ಬೆಳೆಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ತೇವೆ ಅಂತಂದು ನಾವು ಹೇಳ್ತೇವೆ. ನಮ್ಮ ಹೆಸರು ಪರಸಪ್ಪ ವಾಯನ್, ಭೀಮ ಬೆಳಕು ಪರಿಶಿಷ್ಟ ಜಾತಿ ಸ್ವಾಭಿಮಾನ ಕ್ರಾಂತಿ ದಳ ಸಂಸ್ಥಾಪಕ ಅಧ್ಯಕ್ಷರು, ವಿಜಯಪುರ. ಏನು ಕೇಳ್ತೀರಿ? ಯಾರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ? ಸರ, ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಏನಿದಾರಲ್ಲ, ಅವರು ನೇರವಾಗಿ ಮಾತಾಡ್ತಾರೆ. ಅವ್ರ ಬಗ್ಗೆ ಕೆಲವೊಂದು ಜನರು ಏನೋ ಅಸಡ್ಡಾಗಿ ಮಾತಾಡಿದ್ರು, ಏನೋ ಅಂದರು. ಬಟ್ ನಾವು ನಮ್ಮ ಸ್ವಾಮೀಜಿ ಇದಾರಲ್ಲ, ಜ್ಞಾನ ಪ್ರಕಾಶ ಸ್ವಾಮೀಜಿ ಅವರದಾರಲ್ಲ, ಅವ್ರ ನೇತೃತ್ವದಾಗ ನಾವು ಹೋರಾಟ ಮಾಡತ್ತೀವಿ. ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿಯೊಂದು ತಾಲೂಕಿನಿಂದ, ಪ್ರತಿಯೊಂದು ಹಳ್ಳಿಯಿಂದ ಬಲಗೈ ಸಮಾಜದವರು ಅಲ್ಲಿ ಕೊಡ್ತಾರೆ. ಅವ್ರು ಇರೋದೆಲ್ಲ ಬೆಂಗಳೂರಲ್ಲ? ಬೆಂಗಳೂರು ಸರ್. ಫ್ರೀಡಂ ಪಾರ್ಕ್ನಾಗ ನಮ್ಗೆ ವೇಟ್ ಮಾಡತ್ತಾರ. ನಾವು ಯಾವಾಗ ಹೋಗ್ಬೇಕನ್ನೋ ನಾವು ಕಾಯ್ತೀವಿ. 24 ಯಾವಾಗ ಬರುತ್ತೆ? 24 ಸಾಯಂಕಾಲ ನಾವು ಬಿಡ್ತೀವಿ. ಇಲ್ಲಿದು 25 ತಾರೀಕಿಗೆ ನಾವು ಹೋರಾಟಕ್ಕೆ ಸಿದ್ಧರಾಗಿವಿ. ಸ್ವಾಮೀಜಿ ಅವ್ರಿಗೆ ಹೇಳಿದ್ವಿ, ಮಾತಾಡಿವಿ ಆಲ್ರೆಡಿ. ಅವ್ರು ಹೇಳಿದ್ರು, ಬನ್ರಿ ಭಾಸ್ಕರ್, ಬನ್ರಿ, ಮೊದಲು ಬನ್ರಿ, ಎಲ್ಲ ನಿಮ್ಮ ಟೀಮ್ ಕರ್ಕೊಂಡ್ ಬನ್ರಿ ಅಂತ ಹೇಳಿ. ಯಾಕಂದ್ರೆ ನಮ್ಗೆ ಸಪೋರ್ಟ್ ಮಾಡೋರು ಅವರೇ. ಓಕೆ ಸರ್, ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.